ಆಯ್ತು, ಮಾತಾಡ್ತೀನಿ. ನಂದೊಂದು ಸಭೆ ಇದೆ. ನಮ್ ಬೇರೆ ಬೇರೆ ಇದೇನು ಗೊತ್ತಾ, ದಿನ ಹೂವಪ್ಪಗಳಿಗೆಲ್ಲ ಉತ್ತರ ಕೊಡ. ಯಾವ ಬೆಂಬಲಿಗರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಂಪರ್ಕದಲ್ಲಿಲ್ಲ. ನಾನು ಹೇಳೋದ್ ನಿಮ್ಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಬಂದ್ ನಿಮ್ಗೆ ಪಾಂಪ್ಲೆಟ್ ಕೊಟ್ರೆ ನೀವು ಕಾಂಗ್ರೆಸ್ ಅಂತ ಆಗಲ್ಲ. ಚುನಾವಣೆ ಯಾರಿಗ್ ಮತ ಕೇಳ್ತಾರೆ, ಯಾರಿಗ್ ಹೋರಾಟ ಮಾಡ್ತಾರೆ ಅನ್ನೋದು ಮುಖ್ಯ. ಎಲ್ಲರೂ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಿಶ್ಚಯ ಮಾಡ್ಕೊಂಡಿರೋ ಅಂತ ನಮ್ ನಿಮ್ಗೆ ಯಾಕೆ ಹಂಗ ಅನ್ಸ್ತಿದೆ? ನಾನು ಇವತ್ ರಾತ್ರಿ ಹಾಸನ್ ಹೋಗ್ತಾ ಇದ್ದೀನಿ. ನಾನ್ ಹಾಸನದಲ್ಲಿ ಏನ್ ಮಾಡ್ಬೇಕು, ಚುನಾವಣೆ ರಿಸಲ್ಟ್ ಬಂದಾಗ ನೀವೆಲ್ಲರೂ ಗಮನಿಸ್ತೀರಿ. ಈಗ ಚುನಾವಣೆ ಆದಾಗ ರಿಸಲ್ಟ್ ಬರುತ್ತಲ್ವಾ, ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಮತದಾನ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗಿರುತ್ತೆ ಅಂತ ಗೊತ್ತಿರುತ್ತಲ್ವಾ. ಹೊಳೆನರಸೀಪುರಕ್ಕಿಂತ ಜಾಸ್ತಿ ಒಂದ್ ಓಟ್ ಆದ್ರೂ ಸರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗೆ ಕೇಳ್ಕಳ್ರಿ. ನೀವ್ ಹೇಳ್ದಂಗ್ ನಾನು ಉತ್ತರ ಕೊಡೋದಿಲ್ಲ. ನಂದೇನಿದೆ ಅದನ್ನ ಉತ್ತರ ಕೊಡ್ತೀನಿ. ನೀವ್ ದಯಮಾಡಿ ಕೇಳ್ಕೊಳ್ಳಿ. ಹೊಳೆನರಸೀಪುರದಲ್ಲಿ ಮಾನ್ಯ NDA ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ, ಅದಕ್ಕಿಂತ ಒಂದು ಮತನಾದ್ರೂ ಸರಿ ಹೆಚ್ಚು ಲೀಡು ನಾನು ಹಾಸನ ವಿಧಾನಸಭಾ. ಈಗ ಹೊಳೆನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣವರು ಅಭ್ಯರ್ಥಿಯವರ ತಂದೆ. ನಾನ್ ನಿಮ್ಗೆ ಒಂದ್ ಮಾತನ್ನು ಕೊಡ್ತೀನಿ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ NDA ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ಓಟ್ ಜಾಸ್ತಿ NDA ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ನನ್ ಜವಾಬ್ದಾರಿ. ಇನ್ನೇನು ಹೇಳಿ, ಮತ್ತೆ ಅದನ್ನೇ ಮಾತಾಡೋದು. ಆಯ್ತು, ಮಾತಾಡ್ತೀನಿ. ನಂದೊಂದು ಸಭೆ ಇದೆ. ನಮ್ ಬೇರೆ ಬೇರೆ ಇದೇನು ಗೊತ್ತಾ, ದಿನ ಹೂವಪ್ಪಗಳಿಗೆಲ್ಲ ಉತ್ತರ ಕೊಡ. ಯಾವ ಬೆಂಬಲಿಗರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಂಪರ್ಕದಲ್ಲಿಲ್ಲ. ನಾನು ಹೇಳೋದ್ ನಿಮ್ಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಬಂದ್ ನಿಮ್ಗೆ ಪಾಂಪ್ಲೆಟ್ ಕೊಟ್ರೆ ನೀವು ಕಾಂಗ್ರೆಸ್ ಅಂತ ಆಗಲ್ಲ. ಚುನಾವಣೆ ಯಾರಿಗ್ ಮತ ಕೇಳ್ತಾರೆ, ಯಾರಿಗ್ ಹೋರಾಟ ಮಾಡ್ತಾರೆ ಅನ್ನೋದು ಮುಖ್ಯ. ಎಲ್ಲರೂ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಿಶ್ಚಯ ಮಾಡ್ಕೊಂಡಿರೋ ಅಂತ ನಮ್ ನಿಮ್ಗೆ ಯಾಕೆ ಹಂಗ ಅನ್ಸ್ತಿದೆ? ನಾನು ಇವತ್ ರಾತ್ರಿ ಹಾಸನ್ ಹೋಗ್ತಾ ಇದ್ದೀನಿ. ನಾನ್ ಹಾಸನದಲ್ಲಿ ಏನ್ ಮಾಡ್ಬೇಕು, ಚುನಾವಣೆ ರಿಸಲ್ಟ್ ಬಂದಾಗ ನೀವೆಲ್ಲರೂ ಗಮನಿಸ್ತೀರಿ. ಈಗ ಚುನಾವಣೆ ಆದಾಗ ರಿಸಲ್ಟ್ ಬರುತ್ತಲ್ವಾ, ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಮತದಾನ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗಿರುತ್ತೆ ಅಂತ ಗೊತ್ತಿರುತ್ತಲ್ವಾ. ಹೊಳೆನರಸೀಪುರಕ್ಕಿಂತ ಜಾಸ್ತಿ ಒಂದ್ ಓಟ್ ಆದ್ರೂ ಸರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗೆ ಕೇಳ್ಕಳ್ರಿ. ನೀವ್ ಹೇಳ್ದಂಗ್ ನಾನು ಉತ್ತರ ಕೊಡೋದಿಲ್ಲ. ನಂದೇನಿದೆ ಅದನ್ನ ಉತ್ತರ ಕೊಡ್ತೀನಿ. ನೀವ್ ದಯಮಾಡಿ ಕೇಳ್ಕೊಳ್ಳಿ. ಹೊಳೆನರಸೀಪುರದಲ್ಲಿ ಮಾನ್ಯ NDA ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ, ಅದಕ್ಕಿಂತ ಒಂದು ಮತನಾದ್ರೂ ಸರಿ ಹೆಚ್ಚು ಲೀಡು ನಾನು ಹಾಸನ ವಿಧಾನಸಭಾ. ಈಗ ಹೊಳೆನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣವರು ಅಭ್ಯರ್ಥಿಯವರ ತಂದೆ. ನಾನ್ ನಿಮ್ಗೆ ಒಂದ್ ಮಾತನ್ನು ಕೊಡ್ತೀನಿ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ NDA ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ಓಟ್ ಜಾಸ್ತಿ NDA ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ನನ್ ಜವಾಬ್ದಾರಿ. ಇನ್ನೇನು ಹೇಳಿ, ಮತ್ತೆ ಅದನ್ನೇ ಮಾತಾಡೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.